ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ತೆಂಗಿನಕಾಯಿಗೆ ಯಾವ ರೀತಿ ಅಮ್ಮನವರ ಮುಖ ಪದ್ಮ ಇರುತ್ತೋ ಆ ರೀತಿಯಾಗಿ ಅಲಂಕಾರ ಮಾಡೋದನ್ನು ಸುಲಭವಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗಾಗಲೇ ಅರಿಶಿನ ಹಚ್ಚಿ ಸ್ವಲ್ಪ ಒಣಗಿಸಿರೋ ಅಂಥ ತೆಂಗಿನಕಾಯಿನ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಐಲೈನರನ್ನು ಬಳಸಿ ಅಮ್ಮನವರ ಕಣ್ಣುಗಳನ್ನು ಬಿಡಿಸ್ತಾ ಇದ್ದೀನಿ. ತೆಂಗಿನಕಾಯಿನ ತೊಗೊಳ್ಬೇಕಾದ್ರೆ ಸ್ವಲ್ಪ ದಪ್ಪನಾಗಿರೋದನ್ನು ತೊಗೊಳ್ಳಿ. ಹಾಗೆ ತೆಂಗಿನಕಾಯಲ್ಲಿ ದಿಂಡಿರುತ್ತಲ್ಲ, ಆ ದಿಂಡು ಯಾವುದೇ ಕಾರಣಕ್ಕೂ ಮುಖದ ಮಧ್ಯಭಾಗಕ್ಕೆ ಬರಬಾರ್ದು. ಆ ರೀತಿಯಾಗಿ ನೀವು ಮುಖನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ತೆಂಗಿನಕಾಯಲ್ಲಿ ಇರುವಂಥ 3 ಕಣ್ಣುಗಳೇನಿರುತ್ತೆ ಅದು ಹೊರಗಡೆ ಕಾಣಿಸ್ಬಾರ್ದು. ಆ ರೀತಿಯಾಗಿ ಮೇಲ್ಗಡೆ ಜುಟ್ಟನ್ನು ಬಿಡಬೇಕಾಗಿರುತ್ತೆ. ಎರಡೂ ಸೈಡು ಒಂದೇ ಶೇಪ್ ಬರೋ ರೀತಿಯಾಗಿ ಕಣ್ಣುಗಳನ್ನು ಬಿಡಿಸ್ಕೊಳ್ಬೇಕಾಗುತ್ತೆ. ಹಾಗೆ ಆ ಜಾಗನೂ ಕೂಡ ಎಡಗಡೆ ಮತ್ತು ಬಲಗಡೆ ಒಂದೇ ಸ್ಪೇಸ್ನ ಬಿಡಬೇಕು. ಆಗ ಮಾತ್ರ ಮುಖ ನೀಟಾಗಿ ಚೆನ್ನಾಗಿ ಕಾಣಿಸೋದಕ್ಕೆ ಸಾಧ್ಯ. ಈಗ ಉಬ್ಬನ್ನು ಕೂಡ ಐಲೈನರ್ನ ಬಳಸ್ಕೊಂಡು ನೀಟಾಗಿ ಬಿಡಿಸ್ಕೊಳ್ಬೇಕು. ಸ್ವಲ್ಪ ದಪ್ಪನಾಗೆ ಬಿಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಮ್ಮನವರಿಗೆ ಕಾಡಿಗೆ ಅಂದರೂ ತುಂಬ ಇಷ್ಟ. ಹಾಗಾಗಿ ಐಲೈನರನ್ನು ಬಳಸಿ ನಾವು ಸಿಂಗಾರವನ್ನು ಮಾಡ್ಕೊಳ್ಬೋದು. ಈಗ ಉಬ್ಬನ್ನು ಕೂಡ ಬಿಡಿಸೋದಾಗಿದೆ ನೋಡಿ. ಈ ರೀತಿಯಾಗಿ ಕಣ್ಣುಗಳು ಕಾಣಿಸ್ತಾ ಇದ್ದಾವೆ. ಈಗ ಮೂಗನ್ನು ನಾವು ತಯಾರು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಗೋಧಿನ ಲಕ್ಷ್ಮೀ ದೇವಿಯ ಮತ್ತೊಂದು ರೂಪ ಅಂತ ಕರಿತೀವಿ. ಅದಕ್ಕೋಸ್ಕರ ಗೋಧಿ ಹಿಟ್ಟನ್ನು ನೀವು ಬಳಸ್ಕೊಳ್ಬೋದು. ಈಗ ಮೂಗಿನ ಶೇಪ್ ಏನಿರುತ್ತೆ ಆ ರೀತಿಯಾಗಿ ನಾವು ಆ ಹಿಟ್ಟನ್ನು ತಗೊಂಡು ಮಾಡ್ಕೊಳ್ಬೇಕಾಗುತ್ತೆ. ಈಗ ಅದೊಂದು ಸ್ವಲ್ಪ ಎತ್ತರ ಕಾಣಿಸ್ತಾ ಇದೆ ನನಗೆ. ಹಾಗಾಗಿ ಸ್ವಲ್ಪ ಅದನ್ನು ತೆಗೆದು ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ನೀವು ತಗೊಂಡಿರೋಂಥ ತೆಂಗಿನಕಾಯಿಗೆ ಸೂಟ್ ಆಗೋ ರೀತಿ ಅದೇ ಶೇಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಮೂಗನ್ನು ಜಾಸ್ತಿ ದಪ್ಪ ಮಾಡಿದ್ರೆ ಆ ಮುಖದ ತುಂಬ ಮೂಗೇ ಕಾಣಿಸುತ್ತೆ. ಆ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈಗ ತೆಂಗಿನಕಾಯಿಗೆ ಅಂಟಿಸಿ ಅಲ್ಲೇ ಶೇಪ್ ಬರೋ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಈ ರೀತಿಯಾಗಿ ಒತ್ತಿದ್ರೆ ಅದು ಮೂಗು ಥರ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಕೆಳಗಡೆ 1-2 ಸಾರಿ ಪ್ರೆಸ್ ಮಾಡಿದ್ರೆ ಮೂಗು ರೀತಿ ಕಾಣಿಸುತ್ತೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಬೇಕಿದ್ರೆ ಅರಿಶಿನ ಕೂಡ ಹಚ್ಕೊಬೋದು. ಯಾಕೆಂತಂದರೆ ಅದೊಂದು ಆಡ್ ಥರ ಕಾಣಿಸೋದಿಲ್ಲ. ಎಲ್ಲ ಅರಿಶಿನ ಇರುತ್ತೆ ಅಲ್ವಾ, ಅರಿಶಿನ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈಗ ಬಾಯಿಯನ್ನು ಬಿಡಿಸೋದಕ್ಕೆ ಕುಂಕುಮನ ನೀರಲ್ಲಿ ಕದ್ರಿ ಇಯರ್ಬಡ್ಸ್ನ ಯೂಸ್ ಮಾಡಿಕೊಂಡು ನಾವು ಬಾಯಿಯನ್ನು ಬಿಡಿಸ್ಕೊಳ್ತಾ ಇದ್ದೀವಿ. ಮೇಲ್ಗಡೆ ತುಟಿ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ಕೆಳಗಡೆ ತುಟಿನ ಯು ಶೇಪಲ್ಲಿ ಬಿಡಿಸ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಬಿಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಅಮ್ಮನವರಿಗೆ ಸಿಂಧೂರ ಅಂದರೆ ತುಂಬ ಇಷ್ಟ. ಹಾಗಾಗಿ ಒಂದು ಸ್ಟೋನ್ ಇರೋವಂಥ ಸ್ಟಿಕ್ಕರ್ನ ತೊಗೊಂಡು ಇಡ್ತಾ ಇದ್ದೀನಿ. ಹಾಗೆ ಕುಂಕುಮ ಇಡಲೇಬೇಕು ಲಕ್ಷ್ಮೀ ದೇವಿ ಅಂತ ಅಂದರೆ. ಹಾಗಾಗಿ ನಾನು ಕದ್ರಿದ್ನಲ್ಲ ಅದೇ ಕುಂಕುಮದಿಂದ ಕೆಳಗಡೆ ಮತ್ತು ಮೇಲ್ಗಡೆ ಕುಂಕುಮನ ಇಡ್ತಾ ಇದ್ದೀನಿ. ಈಗ ಎಲ್ಲ ರೆಡಿಯಾಗಿದೆ. ಮೂಗು ತುಂಬ ಖಾಲಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಒಂದು ನತ್ತನ್ನು ಕೂಡ ನಾವು ಇಡಬೇಕಾಗುತ್ತೆ. ಒಂದು ಸ್ಟೋನ್ ಇರೋವಂಥ ಸ್ಟಿಕ್ಕರು ಇಲ್ಲ ಅಂತಂದರೆ ನಿಮ್ಮ ಹತ್ರ ಮುತ್ತೇನಾದರೂ ಇದ್ದರೆ ಅದನ್ನು ನೀವು ಇಟ್ಕೊಳ್ಬೋದು. ನೀವು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಕಿವಿನೂ ಕೂಡ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿಯಾಗಿ ಅಮ್ಮನವರು ಕಾಣಿಸ್ತಾರೆ. ಇದನ್ನು ಕಳಶಕ್ಕೆ ಇಟ್ಟು ನೀಟಾಗಿ ರೆಡಿ ಮಾಡಿದ್ರೆ ಲಕ್ಷ್ಮೀ ಅಮ್ಮನವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇದು ತುಂಬ ಸುಲಭ ವಿಧಾನದಲ್ಲಿ ಯಾವುದೇ ರೀತಿ ಖರ್ಚಿಲ್ಲದೆ ಇರೋ ರೀತಿಯಲ್ಲಿ ನಾವು ಅಮ್ಮನವರಿಗೆ ಅಲಂಕಾರವನ್ನು ಮಾಡ್ಬೋದಾಗಿದೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವರಲಕ್ಷ್ಮಿ ಹಬ್ಬದ ರಿಲೇಟೆಡ್ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನಿಮಗೆ ನನ್ನ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.